ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ರಾಜಕೀಯ ಬೆಳವಣಿಗೆ ನಡೆದಿದೆ. ಹೈಕಮಾಂಡ್ ನಾಯಕರ ಭೇಟಿಯನ್ನ ಮಾಡಿದ್ದಾರೆ ಪರಮೇಶ್ವರ್ ಅವರು. ಭಾರಿ ಕುತೂಹಲವನ್ನ ಮೂಡಿಸಿರುವಂತದ್ದು ಜಿ ಪರಮೇಶ್ವರ್ ಅವರ ಈ ಒಂದು ಭೇಟಿ. ಸದ್ಯದ ಮಟ್ಟಿಗೆ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗ್ತಿದೆ. ರಾಷ್ಟ್ರೀಯ ನಾಯಕರು ರಾಜ್ಯಕ್ಕೆ ಆಗಮಿಸಿದಿಂದ ಕೆಲವೊಂದಿಷ್ಟು ಪ್ರಮುಖ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇತ್ತೀಚೆಗಷ್ಟೇ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡೀ ದಾಳಿಯನ್ನ ನಡೆಸಿತ್ತು. ಅದಾದ ನಂತರ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದೆ. ಅದರ ನಡುವೆ ಗಿಫ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ನೀಡಿದ ಹೇಳಿಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬೇಸರಕ್ಕೂ ಕಾರಣ ಆಗಿತ್ತು, ದಲಿತ ನಾಯಕರ ಬೇಸರಕ್ಕೂ ಕೂಡ ಕಾರಣವಾಗಿತ್ತು. ಸೊ ಈಗ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲೇ ಸೀಕ್ರೆಟ್ ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇದೆ. ಭಾರಿ ಕುತೂಹಲವನ್ನ ಮೂಡಿಸಿದೆ ಜಿ ಪರಮೇಶ್ವರ್ ಅವರ ಈ ಭೇಟಿ. ಸುರ್ಜೇವಾಲಾ ಜೊತೆ ಗೃಹ ಸಚಿವ ಪರಮೇಶ್ವರ್ ರಹಸ್ಯ ಚರ್ಚೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸೀಕ್ರೆಟ್ ಮೀಟಿಂಗ್ ನಡೀತಾ ಇದೆ. ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಗುಪ್ತ ಚರ್ಚೆ ನಡೀತಾ ಇರುವಂತದ್ದು. ವೇಣುಗೋಪಾಲ್ ಸುರ್ಜೇವಾಲಾಗೆ ಇಡೀ ದಾಳಿಯ ಬಗ್ಗೆ ಪರಮೇಶ್ವರ್ ಅವರು ಮಾಹಿತಿಯನ್ನ ಕೊಡಲಿದ್ದಾರೆ. ಸೊ ಹೀಗಾಗಿ ಕಾರಣವಾಗಿದೆ. ರಾಜ್ಯ ರಾಜಕೀಯದಲ್ಲಿ ವಿದ್ಯಮಾನಗಳ ಬಗ್ಗೆ ಪರಂ ಸುರ್ಜೇವಾಲಾ ಮಾತುಕತೆ ನಡೆಸಿದ್ದು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸುವಂತೆ ಮಾಡಿದೆ ಕೈ ನಾಯಕರ ಈ ನಡೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಕುರ್ಚಿಯ ವಿಚಾರವಾಗಿ ನಾನಾ ರೀತಿಯ ಚರ್ಚೆ ಇದೆ. ಇದರ ನಡುವೆ ಒಬ್ಬೊಬ್ಬ ನಾಯಕರು ರಾಷ್ಟ್ರೀಯ ನಾಯಕರನ್ನ ಭೇಟಿಯಾಗಿ ಸಪರೇಟ್ ಆಗಿ ಚರ್ಚೆಗಳನ್ನ ನಡೆಸ್ಕೊಂಡು ಬರ್ತಿದ್ದಾರೆ. ಸೊ ಪ್ರಮುಖವಾಗಿ ಈಗ ಪರಮೇಶ್ವರ್ ಅವರು ಹೋಗಿರುವಂತದ್ದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಒಂದು ಕಡೆ ದಲಿತ ನಾಯಕರ ಅಸಮಾಧಾನ ಇತ್ತು, ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ವಿಚಾರವಾಗಿ ಇಡೀ ದಾಳಿ, ಇದೆಲ್ಲದರ ಉತ್ತರವನ್ನ ರಾಷ್ಟ್ರೀಯ ನಾಯಕರ ಮುಂದೆ ಇಡಬಹುದಾ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಂತ? ರೂಪಾ, ಈಗಾಗಲೇ ಕಾಂಗ್ರೆಸ್ ಪಕ್ಷದ ಎಐಸಿಸಿಯ ನಾಯಕರು ರಾಜ್ಯದಲ್ಲಿ ಇರುವಂತದ್ದು. ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಅವರು ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಇಬ್ರು ನಾಯಕರು ಕೂಡ ಬೆಂಗಳೂರಿನಲ್ಲಿ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಅವರನ್ನ ಸಚಿವರು ಮತ್ತೆ ಶಾಸಕರು ಭೇಟಿ ಮಾಡುವಂತಹ ಪ್ರಯತ್ನ ನಡೀತಾ ಇದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗ ಸದ್ಯಕ್ಕೆ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸುರ್ಜೇವಾಲಾ ಅವರನ್ನ ಮತ್ತೆ ವೇಣುಗೋಪಾಲ್ ಅವರನ್ನ ಖಾಸಗಿ ಹೋಟೆಲ್ ನಲ್ಲಿ ಭೇಟಿ ಮಾಡಿ ಒಂದಿಷ್ಟು ಚರ್ಚೆ ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಸಿಗ್ತಾ ಇದೆ. ಆ ಫೋಟೋ ಕೂಡ ಇರುವಂತದ್ದು. ಒಂದ್ ಕಡೆ ಈಗಾಗಲೇ ಪರಮೇಶ್ವರ್ ಅವರ ಮೇಲೆ ಒಂದ್ ಕಡೆ ಇಡೀ ಒಂದು ದಾಳಿ ಆಗಿರ್ಬೋದು, ಅವರ ಶಿಕ್ಷಣ ಒಡೆತನದ ಮೇಲೆ, ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತವ್ರೆ ಅದನ್ನ ಒಂದ್ ಕಡೆ ದಾಖಲೆ ಕೊಟ್ಟು ಈ ಇಡೀ ದಾಳಿ ಆಗ್ಲಿಕ್ಕೆ ಕಾರಣ ಅನ್ನುವಂಥದ್ದು ಕೂಡ ಅವರ ಪಕ್ಷದ ವಲಯದಲ್ಲೂ ಕೂಡ ಚರ್ಚೆ ಆಗ್ತಿದೆ. ಅವರ ಆಪ್ತರು ಕೂಡ ಸಾಕಷ್ಟು ಈ ಬಗ್ಗೆ ಅಸಮಾಧಾನ ತೋಡ್ಕೊಂಡಿದ್ದಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಎಐಸಿಸಿಯ ನಾಯಕರಿಗೆ ಒಂದು ಮಾಹಿತಿಯನ್ನ ಪರಮೇಶ್ವರ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ನಮ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನೊಂದು ಕಡೆ ಪ್ರಮುಖವಾಗಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಗಿಫ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರಬಹುದು ಅನ್ನುವಂಥದ್ದು ಬಹಿರಂಗವಾಗಿ ಒಂದ್ ರೀತಿಯಲ್ಲಿ ಮಾಧ್ಯಮಗಳಿಗೆ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಇದು ಎಲ್ಲ ಒಂದ್ ಕಡೆ ಈ ನಟಿ ರಣ್ಯಾ ಅವರ ಒಂದು ಏನು ಪ್ರಕರಣ ಏನಿದೆ ಅದಕ್ಕೂ ಮತ್ತೆ ಈ ಪರಮೇಶ್ವರ್ ಕೂಡ ಒಂದು ಲಿಂಕ್ ಇದೆ ಅನ್ನುವಂಥದ್ದು ಇದು ಮೇಲ್ನೋಟಕ್ಕೆ ತೋರ್ಪಡಿಸಿದಂಗೆ ಆಗುತ್ತೆ. ಹಾಗಾಗಿ ಅದನ್ನ ಒಂದು ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವ್ರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಡಬಹುದಾ ಅನ್ನುವಂತಹ ವಿಚಾರ ಕೂಡ ಆಪ್ತರ ಬಳಿ ಕೂಡ ಪರಮೇಶ್ವರ್ ಕೂಡ ಹೇಳ್ಕೊಂಡಿದ್ರು ಅನ್ನುವಂಥದ್ದು. ಅದನ್ನ ಈಗ ಎಐಸಿಸಿ ನಾಯಕರ ಮುಂದೆ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನೊಂದು ಕಡೆ ಪ್ರಮುಖವಾಗಿ ಪರಮೇಶ್ವರ್ ಕೂಡ ಸಿಎಂ ಸ್ಥಾನದ ಒಂದು ಪ್ರಬಲ ಆಕಾಂಕ್ಷಿ. ಈ ಒಂದು ನಿಟ್ಟಿನಲ್ಲಿ ಅವ್ರ ಮೇಲೆ ಬಂದಿರತಕ್ಕಂಥ ಇಡೀ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕ್ಲಾರಿಫಿಕೇಶನ್ ಕೊಡುವಂತ ಪ್ರಯತ್ನ ಕೂಡ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಯಾಕಂತಂದ್ರೆ ಒಂದ್ ಕಡೆ ಈಗಾಗಲೇ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಆಗಿರ್ತಕ್ಕಂಥದ್ದು ಅದು ರಾಜಕೀಯವಾಗಿರ್ತಕ್ಕಂಥದ್ದು ಅಥವಾ ಇಡಿ ಅಧಿಕಾರಿ ದಾಖಲೆ ಕೊಟ್ಟವ್ರು ಯಾರು ಅಥವಾ ಇದು ಷಡ್ಯಂತ್ರವು, ಇದೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಒಂದು ವರದಿಯನ್ನ ಕೊಡುವಂತ ಕಾರ್ಯವನ್ನು ಕೂಡ ಪರಮೇಶ್ವರ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನೊಂದು ಕಡೆ ನೀವು ಹೇಳಿದಂತೆ ದಲಿತ ಶಾಸಕರು ಮತ್ತು ಸಚಿವರ ಒಂದು ಸಭೆಯನ್ನು ಕೂಡ ಮಾಡಬೇಕು, ಡಿನ್ನರ್ ಮೀಟಿಂಗ್ ಅನ್ನ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿದ್ರು. ಅದನ್ನ ಡಿ.ಕೆ. ಶಿವಕುಮಾರ್ ಅವರು ಅದನ್ನ ಒಂದ್ ಕಡೆ ಮಧ್ಯ ಪ್ರವೇಶಿಸಿ ಅದನ್ನ ರದ್ದು ಮಾಡಿಸುವಂತ ಪ್ರಯತ್ನ ಮಾಡಿದ್ರು ಅನ್ನುವಂತ ಆರೋಪಗಳು ಕೂಡ ಇದಾವೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದ ಸುರ್ಜೇವಾಲಾ ಅವರು ಕೂಡ
ಒಂದ್ ಕಡೆ ಅವರೇ ಒಂದು ನೇರವಾಗಿ ಪರಮೇಶ್ವರ್ಗೆ ದೂರವಾಣಿ ಕರೆ ಮುಖಾಂತರ ಮಾಡಿ ಅದನ್ನ ನಿಲ್ಲಿಸಬೇಕು ಅನ್ನುವಂಥದ್ದು ಕೂಡ ಹೇಳಿದ್ರು. ಆದಾಗ ರದ್ದು ಕೂಡ ಮಾಡಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರ ಮೇಲೂ ಕೂಡ ಒಂದಿಷ್ಟು ಅಸಮಾಧಾನ ಪರಮೇಶ್ವರ್ಗೆ ಇತ್ತು. ಅದೆಲ್ಲವನ್ನು ಕೂಡ ಇವತ್ತು ಬಗೆಹರಿಸಿಕೊಳ್ಳುವಂತ ಪ್ರಯತ್ನಕ್ಕೆ ಪರಮೇಶ್ವರ್ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ರೂಪಾ, ಎಸ್, ಪ್ರಮುಖವಾಗಿ ಬಸವರಾಜ್ ನೋಡಿ, ಈಗಾಗಲೇ ಸದ್ಯದ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ದಲಿತ ನಾಯಕರ ಅಸಮಾಧಾನ ಇದ್ದಿದ್ದು ನಿಜ. ಇದೆಲ್ಲಾ ವಿಚಾರ ಹೈಕಮಾಂಡ್ಗೆ ಕೂಡ ಗೊತ್ತಿರುವಂತದ್ದು. ಮುಂದಿನ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತರೇ ಸಿಎಂ ಆಗಬೇಕು ಅನ್ನುವಂತ ಒಂದು ಅಹವಾಲನ್ನ ಮೊದಲೇ ಹೈಕಮಾಂಡ್ಗೆ ಇಟ್ಟಿದ್ದಾರೆ. ಸೊ ಅದರ ರನ್ನಿಂಗ್ ಅಲ್ಲಿರುವಂತದ್ದು ಮೊದಲಿಗರು ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಹೀಗೆ ಇದ್ರೂ ಕೂಡ ಕೆಲವೊಂದಿಷ್ಟು ವಿಚಾರವಾಗಿ ರಾತ್ರಿ ನಡೆದಂತ ಡಿ.ಕೆ. ಶಿವಕುಮಾರ್ ಅವರ ಹಾಗೆ ರಾಷ್ಟ್ರೀಯ ನಾಯಕರ ಭೇಟಿ, ಅದಾದ ನಂತರವಾಗಿ MLCಗಳ ಸ್ಥಾನಕ್ಕೆ ಕೆಲವೊಂದಿಷ್ಟು ಸಚಿವ ಸ್ಥಾನದ ವಿಚಾರವಾಗಿ ಮಾತುಕತೆ. ಸೊ ಅದರ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇತ್ತೀಚೆಗೆ ಕೆಲವೊಂದಿಷ್ಟು ವಿಚಾರದಲ್ಲಿ ಸಿಕ್ಕ ಹಾಕೊಂಡಿದ್ದಾರೆ. ಧನ್ಯರಾವ್ ಕೇಸ್ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ಹೆಸರುಗಳು ಅವರ ಜೊತೆ ತಗ್ಲಾಕೊಳ್ತಾ ಇರುವಂತದ್ದು. ಸೊ ಈ ವಿಚಾರವಾಗಿ ಕೂಡ ಚರ್ಚೆ ಆಗಿರಬಹುದು ಅಂತ. ರೂಪಾ, ಖಂಡಿತವಾಗ್ಲೂ ಕೂಡ ಒಂದ್ ಕಡೆ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಪ್ರಮುಖ ಒಂದು ಖಾತೆಯಲ್ಲಿ ಇರ್ತಕ್ಕಂಥವ್ರು ಪರಮೇಶ್ವರ್ ಗೃಹ ಖಾತೆ ಒಂದು ಪ್ರಮುಖ ಖಾತೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಆ ಖಾತೆ ಹೊಂದಿದವರ ಮೇಲೆನೆ ಇಡಿ ದಾಳಿ ಆಗಿರ್ತಕ್ಕಂಥದ್ದು ಇದು ಸರ್ಕಾರಕ್ಕೂ ಕೂಡ ಒಂದು ಕೆಟ್ಟ ಹೆಸರು ಬರುವಂತಹ ಪ್ರಯತ್ನ ಆಗಬಹುದು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ಒಂದು ಪಾಳ್ಯದಲ್ಲಿ ಕೂಡ ಚರ್ಚೆ ಆಗ್ತದೆ. ಕೆಲವೊಂದು ಬಣ ಅದಕ್ಕೆ ಒಂದು ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಅದನ್ನು ಕೂಡ ಒಂದು ಕ್ಲಾರಿಫಿಕೇಶನ್ ಕೊಡುವಂತ ಪ್ರಯತ್ನಕ್ಕೆ ಪರಮೇಶ್ವರ್ ಅವರು ಮುಂದಾಗಿದ್ದಾರೆ ಇವತ್ತು ಅನ್ನುವಂಥದ್ದು ಕೂಡ ಮಾಹಿತಿ ಸಿಗ್ತಾ ಇದೆ. ಇನ್ನೊಂದು ಕಡೆ ಪ್ರಮುಖವಾಗಿ ನೀವು ಹೇಳಿದಂತೆ ಒಂದಿಷ್ಟು MLCಗಳು ಸಹಿತ ಅವರಿಗೆ ಒಂದಿಷ್ಟು ಅಸಮಾಧಾನ ಇರುವಂತದ್ದು. ಮತ್ತೆ ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಿಗಮ ಮಂಡಳಿಗೆ ಒಂದು ಅಧ್ಯಕ್ಷರನ್ನ ಒಂದು ಹೆಸರನ್ನ ನೇಮಕ ಮಾಡ್ಲಿಕ್ಕೆ ಅದು ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಕೂಡ ವಹಿಸಿಕೊಟ್ಟಿದ್ರು. ಅದನ್ನು ಕೂಡ ಇನ್ನೂ ಕೂಡ ಫೈನಲ್ ಆಗಿಲ್ಲ ಅನ್ನುವಂಥದ್ದು ಕೂಡ ಒಂದಿಷ್ಟು ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರ ಅಸಮಾಧಾನ ಕೂಡ ಇದೆ. ಅದನ್ನ ಪರಮೇಶ್ವರ್ ಇವತ್ತು ಕ್ಲಾರಿಫಿಕೇಶನ್ ಮಾಡುವಂತಹ ಎಲ್ಲ ಸಾಧ್ಯತೆ ಇದೆ. ಯಾಕಂತಂದ್ರೆ ಒಂದಿಷ್ಟು ನಿಗಮ ಮಂಡಳಿಗೆ ಇನ್ನೂ ಕೂಡ ಅಧ್ಯಕ್ಷನ ನೇಮಕ ಮಾಡಿಲ್ಲ ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಕೂಡ ಒಂದಿಷ್ಟು ಸರ್ಕಾರದ ಮಟ್ಟದಲ್ಲಿ ಸ್ಥಾನಮಾನ ಕೊಡಬೇಕು ಅನ್ನುವಂಥದ್ದು ಕೂಡ ಲೆಕ್ಕಾಚಾರ ಇದೆ. ಅದನ್ನು ಕೂಡ ಮಾಡ್ಬೇಕು. ಅದು ಕೂಡ ಪರಮೇಶ್ವರ್ ಕೂಡ ಪ್ರಮುಖ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡುವಂತ ಎಲ್ಲ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಪ್ರಮುಖವಾಗಿ ಈಗ ಸಿಎಂ ಕೂಗು ಅನ್ನುವಂಥದ್ದು ಚರ್ಚೆ ಆದಂತ ಸಂದರ್ಭದಲ್ಲಿ ನಾನು ಕೂಡ ಪ್ರಬಲ ಆಕಾಂಕ್ಷಿ. ಯಾಕಂತಂದ್ರೆ ದಲಿತ ಒಂದು ಸಮುದಾಯದಿಂದ ಒಂದ್ ಕಡೆ ಎಲ್ಲರೂ ಕೂಡ ಒಗ್ಗೂಡಿಕೊಂಡು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಸ್ ಸಿ ಮಹದೇವಪ್ಪ ಆಗಿರ್ಬೋದು, KH ಮುನಿಯಪ್ಪ ಆಗಿರ್ಬೋದು, ಎಲ್ಲರೊಂದು ಸಹಮತ ಪಡೆದುಕೊಂಡು ನಾನು ಕೂಡ ಒಂದು ದಲಿತ ಸಿಎಂ ಆಗುವಂತದ್ದು ಕೂಡ ಎಲ್ಲ ಅರ್ಹತೆ ಕೂಡ ಇದೆ ಅನ್ನುವಂತ ಪ್ರಬಲವಾಗಿರ್ತಕ್ಕಂಥ ವಾದವನ್ನು ಕೂಡ ACC ನಾಯಕರ ಮುಂದೆ ಪ್ರಸ್ತಾವನೆ ಇಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ರೂಪಾ.